ಹೋಗಬೇಕಾದ್ರೆ ಅದೇ ತೋರಿಸುತ್ತೆ ನಿಮಗೆ ಯಾವ ಕಡೆ ಬೋರ್ ಪಾಯಿಂಟ್ ಇದೆ ಯಾವ ಕಡೆ ಅವೈಲೇಬಲ್ ಇದೆ ಅಂತ ಅದೇ ನಮಗೆ ತೋರಿಸ್ಕೊಂಡು ಹೋಗುತ್ತೆ. ಈ ಥರ ತೋರಿಸ್ಕೊಂಡು ಹೋಗೋದಾಗ ಏನಾಗುತ್ತೆ ಅಂತಂದರೆ ನೋಡಿ ಈ ಥರ 90 ಡಿಗ್ರಿ ಟರ್ನ್ ಆಗುತ್ತೆ ಇದು. ನೋಡಿ ಹಿಂದೆ ಬರ್ತೀನಿ ಸ್ಟ್ರೈಟ್ ಆಗುತ್ತೆ ಇದು, ಸ್ಟ್ರೈಟ್ ಆಗುತ್ತೆ. ಸೊ ಇಲ್ಲಿ ಬೋರ್ ಪಾಯಿಂಟ್ ಅವೈಲೇಬಲ್ ಇದೆ. ಸೊ ಹಿಂಗೆ ಹೋದಾಗ ಏನಾಗುತ್ತೆ ಅಂದರೆ ನೋಡಿ ನಾವು ಕೈಯನ್ನು ಶೇಕ್ ಮಾಡ್ತಾ ಇಲ್ಲ, ಕೈನ ಒಂಚೂರು ಶೇಕ್ ಮಾಡ್ತಾ ಇಲ್ಲ. ಈಗ ವಾಟರ್ ಅವೈಲೇಬಲ್ ಇರೋದಕ್ಕೆ ಅದೇ ಟರ್ನ್ ಆಗುತ್ತೆ. ನೋಡಿ ನಾವು ಬ್ಯಾಕ್ ಹೋಗ್ತೀನಿ ಸ್ಟ್ರೈಟ್ ಆಗ್ಬಿಡುತ್ತೆ. ಈಗ ಸರ್ ನಿಮ್ಗೆ ಏನಾರು ಆಗಿಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಸರ್ ನಾನು. ಯಾಕೆಂದರೆ ನಾವು ಪಕ್ಕ ನಿಮಗೆ ಟೆಕ್ನಾಲಜಿ ರಿಪೋರ್ಟ್ ಕೊಟ್ಬಿಡ್ತೀವಿ ಸರ್. ಬೇರೆ ಥರ ಸುಮ್ಮನೆ ನಾವು ಕಡ್ಡಿ ಹಾಕ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳೋದಿಲ್ಲ. ನಿಮಗೆ ಸ್ಕ್ಯಾನ್ ವೇರಿಯೇಷನ್ ಯಾವ ಕಡೆ ವಾಟರ್ ಇದೆ, ನಿಮಗೆ ಯಾವ ಕಡೆ ವಾಟರ್ ಮೂವ್ಮೆಂಟ್ ಜಾಸ್ತಿ ಇದೆ, ಸೊ ನಿಮಗೆ ಪಕ್ಕ ರಿಸಲ್ಟ್ ಕೊಟ್ಬಿಡ್ತೀವಿ ಸರ್. ನಾವು 10 ಮೀಟರ್ಗೆ ನಾವು ಪ್ರೊಫೈಲರ್ ಭೂಮಿ ಅಲ್ಲಿಂದ ಸ್ಕ್ಯಾನ್ ಮಾಡ್ತೀವಿ ನಾವು. ಸರ್ ಇದು ಹೊಸದಾಗಿ ಬಂದಿರೋದು ಲೋರಾ ಮ್ಯಾಕ್ಸ್ 750 ಅಂತ ಇದು US ಟೆಕ್ನಾಲಜಿ. ಸರ್ ನಮಸ್ಕಾರ, ನನ್ನ ಹೆಸರು ರಮೇಶ್ ಗೌಡ ಅಂತ. ಸೊ ನಾವು ಇದನ್ನು ಗ್ರೌಂಡ್ ವಾಟರ್ ಡಿಟೆಕ್ಟರ್ ಸರ್ ನಾವು ತುಂಬ ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು. ಈಗ ಹೊಸದಾಗಿ ಇದು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಸರ್, US ಲೋರಾ ಮ್ಯಾಕ್ಸ್ 750 ಅಂತ. ಸೊ ನಿಮಗೆ ತೋಟ ಬೇಕಾ, ಜಮೀನು ಬೇಕಾ, ಮನೆ ಬೇಕಾ, ಸೈಟ್ ಬೇಕಾ, ಎಲ್ಲಿ ನೀವು ಪಾಯಿಂಟ್ ಮಾಡಬೇಕು ನಿಮಗೆ ಬಂದು ನಾವು ಪಾಯಿಂಟ್ ಮಾಡಿಕೊಡ್ತೀವಿ. 100% ಬೋರ್ವೆಲ್ ಪಾಯಿಂಟ್ ಮಾಡಿಕೊಡ್ತೀವಿ ನಿಮಗೆ. ಅಮೌಂಟು ಕೂಡ ನಾವು ರೀಸನಬಲ್ ಆಗಿ ಸರ್, ನಾವು ರೈತರು, ನಾವು ಹಳ್ಳಿಯಿಂದ ಬಂದಿರೋದೇ, ನಾವು ರೀಸನಬಲ್ ಮಾಡಿಕೊಡ್ತೀವಿ. ಅಮೌಂಟ್ಗಳು ಬೇರೆ ಇರ್ತಾರೆ, ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಬಂದು ಡಿಮ್ಯಾಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆ ಪಾಯಿಂಟು ಟೆಕ್ನಾಲಜಿ ಮುಖಾಂತರ ಮಾಡಿಕೊಡ್ತೀವಿ ನಾವು. ಇದ್ರಲ್ಲಿ ಬಂದು ಸುಮ್ಮನೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ನಾವೆಲ್ಲೂ ಪಾಯಿಂಟ್ ಆ ಥರ ಸುಮ್ಮನೆ ಕೊಡೋದಿಲ್ಲ. ನಾವು ಕೊಟ್ಟಿರೋ ಪಾಯಿಂಟು ಇಲ್ಲಿವರೆಗೂ ಕೂಡ 100% ಸಕ್ಸಸ್ ರೇಟೇ ಇದೆ. ಯಾವುದೋ 100% ಸಕ್ಸಸ್ ರೇಟ್ ಇದೆ, ಯಾವುದೋ ಒಂದೆರಡು ಇದಾಗಿರ್ಬೋದು ಅಷ್ಟು ಬಿಟ್ಟರೆ ಏನಕ್ಕೆ ಅದು ಒಂದೆರಡು ಮಿಸ್ ಆಗಿರ್ತವೆ ಅಂತಂದ್ರೆ ನಾವು ಹೇಳ್ದಂಗೆ ಅವ್ರು ಪಾಯಿಂಟ್ ಮಾಡಿರಲ್ಲ, ಅವರು ಡ್ರಿಲ್ ಮಾಡಿಸಿರಲ್ಲ. ನಾವೇನೋ ಒಂದು ಡ್ರಿಲ್ ಪಾಯಿಂಟ್ ಹೇಳ್ತೀವಿ, ಬೇರೆ ಪಾಯಿಂಟ್ ಚೇಂಜ್ ಮಾಡಿಟ್ಟಿದ್ದಾರೆ. ಒಂದು ಅರ್ಧ ಇದೇನಾಗುತ್ತೆ ಅಂದರೆ ಸರ್, ಈಗ ಅರ್ಧ ಅಡಿ ಚೇಂಜ್ ಆದರೂ ಕೂಡ ಪಾಯಿಂಟ್ ಚೇಂಜ್ ಆಗಿಬಿಡುತ್ತೆ. ಆ ಥರ ಒಂದೆರಡು ಮಿಸ್ ಆಗುತ್ತೆ ಹೊರತು ನಮ್ಮ ನಂಬರ್ ಫೋನ್ ಮಾಡಿ ಎಲ್ಲೇ ಇದ್ದರೂ ಕೂಡ ನಾವು ಬಂದು ನಿಮಗೆ ಒಳ್ಳೆ ಪಾಯಿಂಟ್ ಮಾಡಿಕೊಡ್ತೀವಿ ನಾವು ನಿಮಗೆ. ನೀವಿರೋದಲ್ಲಿ ಸರ್ ನಾವಿರೋದು ಬ್ಯಾಂಗ್ಳೂರು ಸರ್. ಬೆಂಗಳೂರಲ್ಲಿ? ಹೌದು. ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀವು ಬೋರ್ನ ಹೌದು ಹೌದು ಸರ್, ಹೌದು ಸರ್, ಹೌದು ಅಲ್ವಾ? ಹೌದು. ಬೋರ್ ಹಾಕ್ಸೋ ಫೆಸಿಲಿಟೀಸ್ ಇದೆಯಾ ನಿಮ್ಮ ಕಡೆಯಿಂದ? ಸರ್ ಇದೆ, ಅದು ನಾವು ವಿಚಾರಿಸ್ಬಿಟ್ಟು ಅವೈಲೇಬಲ್ ಇದೆಯಾ ಅಂತ ಕೇಳ್ಕೊಂಡು ಬೋರ್ವೆಲ್ ಪಾಯಿಂಟ್ ಮಾತ್ರ ನೀವು ಮಾಡ್ಕೊಡ್ತೀವಿ. ನಮ್ಮ ಬೋರ್ ಮಾಡೋರು ಡ್ರಿಲ್ ಮಾಡೋ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅದು ಅವ್ರ ಅವೈಲಬಿಲಿಟಿ, ಅವ್ರು ಅಲ್ಲಿ ಲಾಂಗ್ ಎಲ್ಲ ಹೋಗೋದಾಗ ನಾವು ಬೋರ್ ಪಾಯಿಂಟ್ಗೆ ಗದಗ ಕೂಡ ಹೋಗ್ತೀವಿ, ಮಂಗಳೂರು ಹೋಗ್ತೀವಿ. ಅವ್ರು ಬೋರ್ ಡ್ರಿಲ್ಗೆ ಇಲ್ಲಿ ಬೆಂಗಳೂರಿಂದ ಮಂಗಳೂರು ಹೋಗಲ್ವಲ್ಲ ಸರ್, ಅವ್ರು ಲೋಕಲ್ ಬೇಕಾಗಿ ನೀವು ಬೋರ್ ಪಾಯಿಂಟ್ ಮಾತ್ರ. ಹೌದು ಹೌದು ಸರ್, ಹೌದು ಅಲ್ಲ ಎಲ್ಲಾ ಕಡೆನೂ ಹೋಗ್ತಿರಲ್ವಾ? ಹೌದು ಸರ್, 100%. ಓಕೆ, ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಬೋರ್ವೆಲ್ ಪಾಯಿಂಟ್ ಮಾಡ್ಕೊಡ್ತೀರಾ? ಹೌದು ಸರ್, ಹೌದು. ಓಕೆ, ಇದು ಯಾವ ತರ ವರ್ಕ್ ಆಗುತ್ತೆ ಏನು ಪ್ರತಿಯೊಂದು ತೋರಿಸ್ತೀರಾ ಸರ್? ನಿಮಗೆ ತೋರಿಸ್ತೀನಿ ಸರ್, ಪ್ರತಿಯೊಂದು ನಿಮಗೆ ಇದು 3D ಪ್ರಿಂಟೇ ಬರುತ್ತೆ ನಿಮಗೆ, ಎಲ್ಲ ನಿಮ್ಮ ಕಣ್ಮುಂದೆನೇ ಮಾಡ್ತೀವಿ. ಇದ್ರಲ್ಲಿ ಯಾವುದೂ ಇಲ್ಲ, ನಿಮಗೆಲ್ಲ ಪ್ರತಿಯೊಂದು ಮಾಡಿ ನಿಮಗೆ ಫುಲ್ ರಿಪೋರ್ಟೇ ಕೊಟ್ಬಿಡ್ತೀವಿ ನಾವು ನಿಮಗೆ. 100% ಅಲ್ಲಿ ಬೋರ್ ಬಿದ್ದೇ ಬೀಳುತ್ತೆ. 100% ಸಕ್ಸಸ್ ಇದೆ ಸರ್. ಸರಿ, ಹಾಗಾದರೆ ತೋರಿಸಿ ಸರ್ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತಂದೇಳಿ. ಓಕೆ ಸರ್. ಸರ್ ಇದು ಹೊಸದಾಗಿ ಬಂದಿರೋದು ಲೋರಾ ಮ್ಯಾಕ್ಸ್ 750 ಅಂತ ಇದು US ಟೆಕ್ನಾಲಜಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಬೇರೆ ಥರ ಅದು ಕಡ್ಡಿಲಿ ದಾರದಲ್ಲಿ ಆ ಥರ ನಾವೇನು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ನಾವೇನು ಮಾಡ್ತೀವಿ, ಇದನ್ನು ನಾವು ಈ ಥರ ಸೆಟ್ ಮಾಡ್ಕೋತೀವಿ. ಟ್ಯೂಬೆಲ್ಲು ನಿಮ್ಗೆ ಎಷ್ಟು ಅಡಿಗೆ ಬೇಕು, ಫ್ರಂಟ್ ಡೋರ್ ಎಷ್ಟು ಬೇಕು ಅಂತ ನಮಗೆ ಆನ್ ಮಾಡ್ಕೋಬೇಕು ಅದನ್ನು ಮಿಷಿನ್. ಹೌದು, ಮಿಷಿನ್ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ನಮಗೆ ಇಲ್ಲಿ ಸೆಟ್ ಮಾಡ್ಕೋಬೇಕು ನಾವು. ಇದೆಲ್ಲ ಒಳ್ಳೆ ಬ್ರ್ಯಾಂಡ್ ಮಿಷಿನ್ ಸರ್. 100% ಸರ್, US ಟೆಕ್ನಾಲಜಿ. ನೋಡಿ ಟ್ಯೂಬೆಲ್ ಅಂತ ಸೆಟ್ ಮಾಡ್ಕೋತೀವಿ. ಬೋರ್ ಪಾಯಿಂಟ್ ಅದು, ಓಪನ್ ವೆಲ್ ಅಂದರೆ ಬಾವಿ ಅಂತ ಅದು. ಓಕೆ. ಸೊ ಟ್ಯೂಬೆಲ್ ಸೆಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಸೆಲೆಕ್ಟ್ ಫ್ರಂಟ್ ಝೋನು ಆಟೋ ಮಾಡ್ಕೋತೀವಿ. ಸೊ ನಾವು ಅದಾದಮೇಲೆ ಡಿಪ್ ಹೋಗ್ತೀವಿ ಸರ್. ನಾವು ಇಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಇದು 150 ಮೀಟ್ರ್, ಇದು 150 ಮೀಟ್ರ್, 300 ಮೀಟ್ರ್, 500 ಮೀಟ್ರ್, 1000 ಮೀಟ್ರ್ ತನಕ ನಾವು ಸ್ಕ್ಯಾನ್ ಮಾಡ್ಬೋದು ಭೂಮಿನ. ನಾವೀಗ ಆ್ಯಕ್ಚುಲಿ ಈ ಸರೌಂಡಿಂಗ್ ಎಲ್ಲ ಒಂದು 300 ಮೀಟ್ರಿಗೆಲ್ಲ ವಾಟರ್ ಅವೈಲೇಬಲ್ ಇದೆ. ಎಷ್ಟು ಬೇಕು ಅದನ್ನು ನಾವು ಸೆಟ್ ಮಾಡ್ಕೋತೀವಿ ಇದರಲ್ಲಿ ಮೀಟ್ರ್ ವೈಸು. ಸೊ ಈಗ ಏನಾಗ್ತೀವಿ ಅಂದರೆ ಇದು ಸ್ಕ್ಯಾನ್ ಕೊಡ್ತೀವಿ ಸರ್ ನಾವೀಗ. ಓಕೆ. ಇದು ಆಟೋಮೆಟಿಕ್, ಇದು ಸ್ಕ್ಯಾನು ಅದೇ ತೋರಿಸುತ್ತೆ ನಿಮಗೆ ಯಾವ ಕಡೆ ಬೋರ್ ಪಾಯಿಂಟ್ ಇದೆ. ಇದ್ರಲ್ಲಿ ನಾವು ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ಜಾಗ ನಿಂತ್ಕೊಂಡು ಇಲ್ಲಿ ಬರುತ್ತೆ ಪಾಯಿಂಟ್ ಮಾಡಿಬಿಟ್ಟು ಮಾಡೋಕ್ಕಾಗೋದಿಲ್ಲ. ನಾವು ಈ ಥರ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದೇ ನಿಮಗೆ ರೊಟೇಟ್ ಆಗುತ್ತೆ. ಇದು ಈಗ ಹೋಗ್ಬೇಕಾದ್ರೆ ಅದೇ ತೋರಿಸುತ್ತೆ ನಿಮ್ಗೆ ಯಾವ ಕಡೆ ಬೋರ್ ಪಾಯಿಂಟ್ ಇದೆ ಯಾವ ಕಡೆ ಅವೈಲೇಬಲ್ ಇದೆ ಅಂತ ಅದೇ ನಮಗೆ ತೋರಿಸ್ಕೊಂಡು ಹೋಗುತ್ತೆ. ಈ ಥರ ತೋರಿಸ್ಕೊಂಡು ಹೋಗೋದಾಗ ಏನಾಗುತ್ತೆ ಅಂತಂದರೆ ನೋಡಿ ಈ ಥರ 90 ಡಿಗ್ರಿ ಟರ್ನ್ ಆಗುತ್ತೆ ಇದು. ನೋಡಿ ಹಿಂದೆ ಬರ್ತೀನಿ ಸ್ಟ್ರೈಟ್ ಆಗುತ್ತೆ, ಇದು ಸ್ಟ್ರೈಟ್ ಆಗುತ್ತೆ. ಸೊ ಇಲ್ಲಿ ಬೋರ್ ಪಾಯಿಂಟ್ ಅವೈಲೇಬಲ್ ಇದೆ. ಸೊ ಹಿಂಗೆ ಹೋದಾಗ ಏನಾಗುತ್ತೆ ಅಂದರೆ ನೋಡಿ ನಾವು ಕೈಯನ್ನು ಶೇಕ್ ಮಾಡ್ತಾ ಇಲ್ಲ, ಕೈನ ಒಂಚೂರು ಶೇಕ್ ಮಾಡ್ತಾ ಇಲ್ಲ. ಈಗ ವಾಟರ್ ಅವೈಲೇಬಲ್ ಇರೋದಕ್ಕೆ ಅದೇ ಟರ್ನ್ ಆಗುತ್ತೆ. ನೋಡಿ ನಾವು ಬ್ಯಾಕ್ ಹೋಗ್ತೀನಿ ಸ್ಟ್ರೈಟ್ ಆಗ್ಬಿಡುತ್ತೆ. ಈಗ ಫ್ರಂಟ್ ಬಂದ ತಕ್ಷಣ ಈ ಕಡೆ ಬೋರ್ ಪಾಯಿಂಟ್ ಇದೆ, ಇದೇ ಟರ್ನ್ ಆಗುತ್ತೆ. ಸೊ ಆ ಥರ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ 1000, 1500, 2000 ಅಡಿ ತನಕ ನಾವು ವಾಟರ್ ಅವೈಲೇಬಲ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಸೆನ್ಸಾರು ಇದೆಲ್ಲ ಸ್ಯಾಟಲೈಟ್ ಯಾಕೆ ಬರುತ್ತೆ ಆ ಥರ ಸೆನ್ಸಾರ್ ಆಗುತ್ತೆ. ಇದು ಲೈಕ್ FM ಆ ಥರ ಎಲ್ಲ 100% ಸರ್. ಈಗ FM ಎಲ್ಲ ಯಾವ ಥರ, ಈಗ ನಮ್ಮ ಮೊಬೈಲ್ ಎಲ್ಲ ಸಿಗ್ನಲ್ ಯಾವ ಥರ ಸಿಗುತ್ತೆ. ಸೊ ಅದು ಆಟೋಮೆಟಿಕ್ ನಾವು ಇದರಲ್ಲಿ ನೀರನ್ನ ಕಂಡುಹಿಡಿತಕ್ಕಂಥ 100%. ಈಗ ನೋಡಿ ಈ ಸೈಟಲ್ಲಿ ಎಷ್ಟು ಪಾಯಿಂಟ್ ಇದೆ ಅಂತ ಅಂದರೆ ಎಲ್ಲಿದೆ ಅದೇ ತೋರಿಸುತ್ತೆ ನಮಗೆ.
ಓಕೆ. ಈ ಸೈಟಲ್ಲಿ ಯಾವ ಕಡೆ ಪಾಯಿಂಟ್ ಇದೆ ಅಂತ ಅದೇ ತೋರಿಸುತ್ತೆ ನೀವು ಹೇಳೋ ಪ್ರಕಾರ ಈ ಮಿಷಿನ್ ಏನು ಮಾಡುತ್ತೆ ಅಂದ್ರೆ ಈ ಸರೌಂಡಿಂಗ್ ಅಲ್ಲಿ ಯಾವ ಕಡೆ ನೀರಿದೆ ಕಂಡುಹಿಡಿಯುತ್ತೆ ಅಷ್ಟೇ. ಅಷ್ಟು ಕಂಡುಹಿಡಿಯುತ್ತೆ. ಇದು ಟೋಟಲ್ ಇದು ಫಸ್ಟ್ ಪಾಯಿಂಟ್ ಇದು 30% ಕೆಲಸ ಮಾಡುತ್ತೆ ಸರ್. ಓಕೆ. ಇನ್ನು 60% ಬೇರೆ ಮಿಷಿನ್ಗಳಿದೆ ನಿಮಗೆ. ನಾವು ಇದನ್ನೇ ಫೈನಲೈಸ್ ಮಾಡೋದಿಲ್ಲ ನೋಡಿ. ಇದು ಇಲ್ಲಿ ಟರ್ನ್ ಆಗುತ್ತಲ್ಲ, ಇದನ್ನೇ ಟರ್ನ್ ಆಯ್ತು ಅಂತ ಪಾಯಿಂಟ್ ಮಾಡೋದಿಲ್ಲ. ಅಂದ್ರೆ ಇದೊಂದು ಪಾಯಿಂಟ್ ಗುರುತು ಮಾಡ್ಕೋತೀವಿ ನಾವು. ಈ ಪಾಯಿಂಟ್ ಗುರುತು ಮಾಡ್ಕೊಂಡು ನೋಡಿ ಇದು ಪ್ರೊಫೈಲರ್ ಅಂತ. ಇದು ಈ ಪ್ರೊಫೈಲರ್ ಏನು ಮಾಡ್ತೀವಿ, ಪ್ರೊಫೈಲರ್ ಸೆಟ್ ಮಾಡ್ಕೋತೀವಿ ನಾವು ಇದರಲ್ಲಿ. ಈ ಪ್ರೊಫೈಲರಲ್ಲಿ ನಾವು 10 ಮೀಟ್ರಿಗೆ ಏನು ಮಾಡ್ತೀವಿ, ಭೂಮಿ ಸ್ಕ್ಯಾನ್ ಮಾಡ್ತೀವಿ. ಓಕೆ. ಯಾಕೆಂದರೆ ನಾವು ಪಕ್ಕ ನಿಮಗೆ ಟೆಕ್ನಾಲಜಿ ರಿಪೋರ್ಟ್ ಕೊಟ್ಬಿಡ್ತೀವಿ ಸರ್. ಬೇರೆ ಥರ ಸುಮ್ಮನೆ ನಾವು ಕಡ್ಡಿ ಹಾಕ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳೋದಿಲ್ಲ. ನಿಮಗೆ ಸ್ಕ್ಯಾನ್ ವೇರಿಯೇಷನ್, ಯಾವ ಕಡೆ ವಾಟರ್ ಇದೆ ನಿಮಗೆ, ಯಾವ ಕಡೆ ವಾಟರ್ ಮೂವ್ಮೆಂಟ್ ಜಾಸ್ತಿ ಇದೆ, ಸೊ ನಿಮಗೆ ಪಕ್ಕ ರಿಸಲ್ಟ್ ಕೊಟ್ಬಿಡ್ತೀವಿ ಸರ್. ನಾವು 10 ಮೀಟ್ರಿಗೆ ನಾವು ಪ್ರೊಫೈಲರ್ ಭೂಮಿ ಅಲ್ಲಿಂದ ಸ್ಕ್ಯಾನ್ ಮಾಡ್ತೀವಿ ನಾವು. ಈ ಪಾಯಿಂಟ್ ಬಂದಿದೆ ಸರ್. ಈಗ ನಮಗೆ ಈ ಪಾಯಿಂಟ್ ಆ್ಯಕ್ಚುಲಿ ಈ ಪಾಯಿಂಟ್ ಓಕೆ ಆಗಿದೆ ನಮಗೀಗ. ಈ ಪಾಯಿಂಟ್ ಓಕೆ ಆಗಿದೆ ಸರ್. ಈ ಪಾಯಿಂಟಿಂದ ನಾವೇನು ಮಾಡ್ತೀವಿ, 1 ಮೀಟ್ರು ಅಲ್ಲಿಂದ 1 ಮೀಟ್ರು, ಈ ಕಡೆ 1 ಮೀಟ್ರು, 20 ಮೀಟರ್ಸ್ ಭೂಮಿ ಸ್ಕ್ಯಾನ್ ಮಾಡ್ತೀವಿ. ಭೂಮಿ ಸ್ಕ್ಯಾನ್ ಮಾಡಿದಾಗ ಪಾಯಿಂಟ್ ನೀರು ವೇರಿಯೇಷನ್ ಎಲ್ಲಿದೆ ಅಂದ್ಬಿಟ್ಟು ಇದು ನಮಗೆ ಪ್ರೊಫೈಲರ್ ರಿಪೋರ್ಟ್ ಕೊಡುತ್ತೆ. ಇದು ನಮಗೆ. ಓಕೆ. ಅದಲ್ದಲ್ಲೇ ನೆಕ್ಸ್ಟ್ ಸ್ಟೆಪ್ ಇದು. ಇದರಲ್ಲಿ ಏನು ಕೆಲಸ ಮಾಡುತ್ತೆ? ಟ್ಯಾಪ್ ತಗೋಬ ಸರ್. ನಮಗೆ ಇದೆಲ್ಲ ಟ್ಯಾಬ್ ತೊಗೊಂಬರ್ತೀನಿ. ಟ್ಯಾಪ್ ತೊಗೊಂಬರಪ್ಪ. ಟ್ಯಾಬ್, ಅದಕ್ಕೂ ಟ್ಯಾಬ್ಸ್ ಯೂಸ್ ಮಾಡ್ತಾರೆ ಸರ್. ಇದನ್ನ ಆಫ್ ಮಾಡ್ತೀನಿ. ಇದನ್ನ ಇದ್ರ ಕೆಲಸ ಮುಗೀತು. ಇದು ಬರೀ ಕಂಡಿಡಿಯಕ್ಕೆ ಅಷ್ಟೇ. ಇದು ಇಷ್ಟು ಜಾಗದಲ್ಲಿ ನೀರಿದೆ ಅಂತ ಕಂಡಿಡಿದು ಅಷ್ಟೇ ಕೆಲಸ ಅದು. ಈಗ ಇದ್ರ ಕೆಲಸ ಸ್ಟಾರ್ಟ್ ಸರ್ ಇದ್ರದ್ದು. ಇದು ನೋಡಿ ಟ್ಯಾಬಲ್ಲಿ ನಾವು ಸ್ಕ್ಯಾನ್ ಕೊಡ್ತೀವಿ. ಇದ್ರಲ್ಲಿ ನಾವು ಹೋಗ್ಬಿಟ್ಟು ಇದು ಕನೆಕ್ಷನ್ ನೋಡಿ. ಈಗ ಇಲ್ಲಿ ಡಿಪ್ತು 150 ಮೀಟರ್ ಅಂತ ಇದೆ. ಸೊ ನಾನು ಇಲ್ಲಿ 300 ಮೀಟರ್ ಸೆಲೆಕ್ಷನ್ ಮಾಡ್ತೀನಿ. ಅಂದ್ರೆ ಭೂಮಿನ ಈ ಸರೌಂಡಿಂಗ್ 1000 ಅಡಿ ವಾಟರ್ ಸಿಗುತ್ತೆ. 300 ಮೀಟರ್ ನಾವು 500 ಮೀಟರ್ ಕೂಡ ಮಾಡ್ಬೋದು ನಾವು ಇಲ್ಲಿ. 500 ಮೀಟರ್ ಮಾಡಿದ್ರೆ ನಿಮಗೆ 1600 ಅಡಿ ಆಗುತ್ತೆ ನಿಮಗೆ. ಸೊ ನಾವು ಇಲ್ಲಿ 300 ಮೀಟರ್ಗೆ ಸೆಲೆಕ್ಷನ್ ಮಾಡ್ಕೋತೀನಿ. ಅದಾದ್ಮೇಲೆ ನಾವಿಲ್ಲಿ ಕಲೆಕ್ಷನ್ ಇದು ಮಾಡ್ಕೋತೀವಿ ನಾವು. ಓಕೆ. ಇದು ಕ್ಲಿಯರ್ ಪಾಯಿಂಟ್ ಕೊಡ್ತಾ ಇದ್ದೀನಿ. ಇದು ಪ್ರೊಫೈಲರ್ ಅಂತ ನಿಮಗೆ. ನೋಡಿ ಈಗ ಸ್ಕ್ಯಾನ್ ನಿಮಗೆ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ನಮಗೆ ಇಲ್ಲಿ ಬಂದಿದೆ ಪಾಯಿಂಟ್ ನಿಮಗೆ. ಈ ಪಾಯಿಂಟ್ ಇಲ್ಲಿಂದ ನಾವು 20 ಮೀಟರ್ ಸ್ಕ್ಯಾನ್ ಮಾಡ್ತೀವಿ ನಾವು ನಿಮಗೆ. ಇಲ್ಲಿಂದ 20 ಮೀಟರ್ ನಿಮಗೆ ನೋಡಿ. ಇಷ್ಟು ಜಾಗದಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ಆ ಮೊದಲನೇ ಮಿಷನ್ ತೋರಿಸ್ತು. ಇದು ಆಕ್ಚುಲಿ ಎಲ್ಲಿದೆ ಅಂತ ತೋರಿಸ್ಬಿಡ್ತೇನೆ ನಿಮಗೆ. ಇಲ್ಲಿದೆಯಾ ಇಲ್ಲ ಒಂದಡಿ ನೋಡಿ ಸ್ಕ್ಯಾನ್ ಆಗ್ತದೆ. ಸ್ಟಾರ್ಟ್ ಆಯ್ತು ಈಗ ಸ್ಕ್ಯಾನ್ ಆಯ್ತು ನಿಮಗೆ. ಫುಲ್ ನಿಮಗೆ ಡ್ರಾಪ್ ಬಂದ್ಬಿಡುತ್ತೆ ನಿಮಗೆ. ಅಂದ್ರೆ ಸೌಂಡ್ ಆಗುತ್ತೆ, ಬೀಪ್ ಸೌಂಡ್ ಆಗುತ್ತೆ. ಈಗ ನೋಡಿ ಪ್ರೊಸೆಸಿಂಗ್ ಒಂದೊಂದು ಪಾಯಿಂಟ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ನಾವೀಗ. ಲೋಡಿಂಗ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ನಿಮ್ಗೆ ಆಟೋಮೆಟಿಕ್ ಸ್ಕ್ಯಾನ್ ಬಂದ್ಬಿಡುತ್ತೆ ನಿಮಗೆ. ಅದರ ಡ್ರಾಫ್ಟ್ ಕಾಣ್ಬೋದು ನಿಮಗೆ. ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಸರಿ ಕಾಣ್ತಾ ಇಲ್ಲ. ಸೊ ಅದರಲ್ಲಿ ನಿಮಗೆ ಕ್ಲೀನಾಗಿ ನಿಮಗೆ ರಿಪೋರ್ಟ್ ಬಂದ್ಬಿಡುತ್ತೆ. ಅದರಲ್ಲಿ ಯಾವ ಕಡೆ ವಾಟರ್ ಅವೈಲಬಿಲಿಟಿ ಇದೆ, ಯಾವ ಕಡೆ ಇದಿದೆ. ಸರ್ ನಿಮ್ಗೆ ಹೇಳ್ತಲ್ಲ ಸರ್, ನಮ್ಮದು ರಿಪೋರ್ಟಲ್ಲಿ ಇಲ್ಲಿವರೆಗೂ ಕೂಡ ನಾವು ಎಷ್ಟೋ ವರ್ಷದಿಂದ ಇದ್ರು ಮಾಡ್ತಾ ಇರೋದು ನಾವೀಗ. ನೋಡಿ ಆಯ್ತು. ಇದು ನೆಕ್ಸ್ಟ್ ಪಾಯಿಂಟ್. 1 ನಿಮಿಷ ಇರಪ್ಪ ಸರ್. ನೋಡಿ ಇದು ಕಂಪ್ಲೀಟ್ ಆದ ಸ್ಕ್ಯಾನ್. ಇದು ನೆಕ್ಸ್ಟ್ 1 ಮೀಟರ್ ಸ್ಕ್ಯಾನ್ ಮಾಡ್ತೀವಿ ಸರ್. ಅಲ್ಲಿಂದ ಅಲ್ಲಿಗ 1 ಮೀಟರ್ ಈ ಕಡೆ, 1 ಮೀಟರ್ ಆ ಕಡೆ ಬ್ಯಾಕ್ ಸೈಡ್. ಸರ್ ನೋಡಿ ಇದಾಯ್ತಲ್ಲ ಸರ್. ಈಗ ಇದು ರೆಕಾರ್ಡ್ ಕೊಡ್ತಾ ಇದೀವಿ ಸರ್. ಈಗ ಇದನ್ನ ರೆಕಾರ್ಡ್ ಇದೇ ಥರ ಸೇಮ್ ನಾವು 1 ಮೀಟರ್ 10 ಮೀಟರ್ಗೆ ಫುಲ್ ಸ್ಕ್ಯಾನ್ ಮಾಡ್ತೀವಿ ಭೂಮಿ ನಾವು. ಓಕೆ. ಭೂಮಿ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ 100% ವಾಟರ್ ಅವೈಲಬಿಲಿಟಿ ಇಲ್ಲಿದೆಯಾ ಪಕ್ಕದಲ್ಲಿದೆಯಾ ನಿಮಗೆ ಗೊತ್ತಾಗ್ಬಿಡುತ್ತೆ ಸರ್. ಸರ್ ನಮ್ಮ ಇದರಲ್ಲಿ ನಮ್ಮ ರಿಪೋರ್ಟಲ್ಲಿ ಇಲ್ಲಿವರೆಗೂ ಫೇಲ್ ಆಗೋ ಚಾನ್ಸೇ ಇಲ್ಲ ಸರ್. ನಾವು ಸುಮ್ಮನೆ ಬೇರೆ ಥರ ಬಂದುಬಿಟ್ಟು ಫೇಲ್ ಆಗಿದೆ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ರೀಸೆಂಟಾಗಿ ಒಂದು ತುಮಕೂರು ಹತ್ರ ಒಂದು ಪಾಯಿಂಟ್ಗೆ ಹೋಗಿದೆ ನಾನು. ಒಂದು ಪಾಯಿಂಟ್ ಮಾಡಿದ್ದೀನಿ ಸರ್. ಬೋರ್ ಬಂತು. ಅವ್ರೇನು ಮಾಡಿದ್ದಾರೆ ಅಂದ್ಬಿಟ್ಟು ಏನು ಮಾಡಿದರೆ, ಬೋರ್ ಯಾರೋ ಲಾರಿಗಳು ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ಡ್ರಿಲ್ ಮಾಡೋಕ್ಕೆ ಲಾರಿಗಳು ಡಿಮ್ಯಾಂಡ್ ಜಾಸ್ತಿ ಇದೆ. ಅವ್ರೇನು ಮಾಡಿದ್ರು ಅಂದ್ರೆ ಯಾವುದೋ ದೇವಸ್ಥಾನ ಪೂಜೆ ಇರತ್ತೆ ಸುಮ್ಮನೆ ಪಾಯಿಂಟ್ ಮಾಡಿಸ್ಬಿಟ್ಟು 2 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ನಮ್ಮ ನೋಡಿ ಇದು ಆ ಭೂಮಿ ಸ್ಕ್ಯಾನ್ ಆಯ್ತು. ಈಗ ನಮ್ಮದು ಬೀಪ್ ಸೌಂಡ್ ಬಂತು. ಈಗ ಇನ್ನೊಂದು ಪಾಯಿಂಟ್ ಚೇಂಜ್ ಮಾಡ್ತೀನಿ ಸರ್. ನಿಮಗೆ ಇಲ್ಲೂ ಕೂಡ ನೀರಿದೆ ಅಂತ ತೋರಿಸ್ತಾ ಅದು. ಇಲ್ಲ, ಫೈನಲ್ ರಿಪೋರ್ಟ್ ಬರುತ್ತೆ ನಿಮಗೆ. ಫೈನಲ್ ನಿಮಗೆ ಫುಲ್ ಪ್ರಿಂಟ್ ಸ್ಟೆಪ್ ಬೈ ಸ್ಟೆಪ್ 1 ಮೀಟರ್. ಆಮೇಲೆ ನಿಮಗೆ ಇದು 3D ಪ್ರಿಂಟ್ ಬರುತ್ತೆ ನಿಮಗೆ. ಓಕೆ. 3D ಪ್ರಿಂಟ್ ಆಮೇಲೆ ಯಾವ ಥರ ಡ್ರಾಫ್ಟ್ ಬರುತ್ತೆ ನಿಮಗೆಲ್ಲ, ವಾಟರ್ ಅವೈಲಬಿಲಿಟಿ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ. ಓಕೆ. ಇನ್ನೊಂದು ಪಾಯಿಂಟ್ ಚೇಂಜ್ ಮಾಡಿ. ಇನ್ನೊಂದು ಮೀಟ್ರು ಆ ಕಡೆ ಇನ್ನೊಂದು ಮೀಟ್ರು ಆ ಥರ ಸರ್. ಇದನ್ನು ನಾವು 20 ಮೀಟ್ರ್ ಸ್ಕ್ಯಾನ್ ಮಾಡ್ತೀವಿ ಸರ್ ನಾವು. 20 ಮೀಟರ್ ಅಂದ್ರೆ ಅರೌಂಡ್ ಒಂದು 20 ಪಾಯಿಂಟ್ಗಳು ಮಾಡ್ಕೊತೀವಿ. ಹೌದು. ಅದೇ ಕೊಟ್ಬಿಡ್ತೀನಿ ನಿಮಗೆ ಫೈನಲ್ ಆಗಿ. ನೋಡಿ ರೆಕಾರ್ಡ್ ಕೊಡ್ತೀನಿ ನಿಮ್ಗೆ. ಆಲ್ರೆಡಿ ಡ್ರಾಫ್ಟ್ ಬಂತು ನಿಮಗೆ. ನೋಡಿ ಈಗ ಬೀಪ್ ಸೌಂಡ್ ಬಂತಲ್ಲ. ಈಗ ಅದು ಭೂಮಿ ಸ್ಕ್ಯಾನ್ ಆಗ್ತದೆ ನಿಮಗೆ. ಭೂಮಿ ನಿಮಗೆ ಟೋಟಲ್ 1600 ಭೂಮಿ ಸ್ಕ್ಯಾನ್ ಆಗುತ್ತೆ ನಿಮಗೆ. ಭೂಮಿ ಸ್ಕ್ಯಾನ್ ಆಗಿ ನಿಮಗೆ ರಿಪೋರ್ಟ್ ಫೈನಲ್ ಆಗಿ ನಿಮಗೆ ಇದಾಗುತ್ತೆ ಸರ್. ಇದು ಕೊಟ್ಟ ಮೇಲೆ ನಾವು ಫೈನಲ್ ಆಗಿ ಇದು ಅಂತ ಬನ್ನಿ ಸರ್. ಫೈನಲ್ ಆಗಿ IP ಅಂತ ಮಾಡ್ತೀವಿ ಸರ್ ನಾವು. IP ಅಂತ ಮಾಡ್ತೀವಿ. ಸೊ ನಿಮಗೆ ಫಸ್ಟು ನೀವು ಅದರ ಲೊಕೇಟರಲ್ಲಿ ನಿಮಗೆ ಒಂದು ಪಾಯಿಂಟ್ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಇದು ಇದರಲ್ಲಿ ಹೌದು ಪಾಯಿಂಟ್ ಎಲ್ಲಿದೆ ಅಂತ ಲೊಕೇಟ್ ಮಾಡುತ್ತೆ ಅದು. ಓಕೆ. ಲೊಕೇಟ್ ಮಾಡುತ್ತೆ ನೋಡಿ. ಈಗ ಬೀಪ್ ಸೌಂಡ್ ಬಂತು, ಸ್ಕ್ಯಾನ್ ಆಗ್ತಾ ಇದೆ. ಸ್ಕ್ಯಾನ್ ಆಗ್ತಾ ಇದೆ. ಸ್ಕ್ಯಾನ್ ಆದ್ಮೇಲೆ ಒಂದು ಪಾಯಿಂಟ್ ಕೊಟ್ಟ ಮೇಲೆ ಅದರಲ್ಲಿ ಒಂದು ಪಾಯಿಂಟ್ ಗೊತ್ತಾದ್ಮೇಲೆ ಆ ಪಾಯಿಂಟಲ್ಲಿ ನಾವು IP ಅಂತ ಮಾಡ್ತೀವಿ ಸರ್ ಇದನ್ನು. ಓಕೆ. ಇದು ನಿಮ್ಗೆ ಏನಾಗುತ್ತೆ ಅಂದರೆ 1650 ಅಡಿ 1600 ಅಡಿ ತನಕ ಭೂಮಿ ಸ್ಕ್ಯಾನ್ ಮಾಡುತ್ತೆ ನಿಮಗೆ. ಇದು ಭೂಮಿ ಸ್ಕ್ಯಾನ್ ಮಾಡಿ ನಿಮಗೆ ಇಷ್ಟೇ ಅಡಿಗೆ ವಾಟರ್ ಅವೈಲಬಿಲಿಟಿ ಇದೆ ನಿಮಗೆ. ಸರ್ ನಿಮ್ಗೆ ಏನಾರು ಆಗಿಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಸರ್. ನಾನು ಏನು ಚಾರ್ಜ್ ಮಾಡ್ತೀನಿ ಅಮೌಂಟ್ ಇಮಿಡಿಯೇಟ್ ನಾನು ನಿಮ್ಗೆ ಕೊಡ್ತೀನಿ ಸರ್.
ನಾವು ಬೇರೆ ಥರ ಸುಮ್ಮನೆ ನಾವು ಸುಳ್ಳು ಬಿಟ್ಟು ಅವೆಲ್ಲ ಮಾಡೋಕೆ ಹೋಗೋದಿಲ್ಲ. ನಿಮ್ಗೆ 100% ನಾವು ಇಲ್ಲಿವರೆಗೂ ಮಾಡೋದ್ರಲ್ಲಿ ಯಾವುದೋ ಒಂದು ಫೇಲ್ಯೂರ್ ಇಲ್ಲ, ಯಾವುದೋ ಒಂದು ಆಗಿರ್ಬೋದಿಲ್ಲ ಅಂತ ಹೇಳ್ತಾರೆ. 90% ಸಕ್ಸಸ್ ಇದೆ ಸರ್. 90% ಸಕ್ಸಸ್ ರೇಟ್ ಇದೆ ನಮ್ಮದು. ನಿಮ್ಮ ಮುಂದೆನೇ ಮಾಡ್ತೀವಿ ನಾವು. ನಾವು ಬಂದರೆ ಸರ್ ನೋಡಿ ನಮ್ಮದು ಸ್ಟಾಪ್ ಇದೆ ನಮ್ಮದು. ನಾವು ಬಂದರೆ 3 ಜನ 4 ಜನ ಬರ್ತೀವಿ, ಸ್ಟಾಪ್ ಬರ್ತೀವಿ ನಾವು. ಓಕೆ, ನಾವು ಬಂದರೆ ಮಿನಿಮಮ್ 2 ಅವರ್ ಆಗುತ್ತೆ. ನಾವು ಬೇರೆ ಥರ 5 ನಿಮಿಷ ಬಂದುಬಿಟ್ಟು ಇಲ್ಲಿ ಪಾಯಿಂಟ್ ಮಾಡಿ ಅಂತ ನಾವು ಹೇಳೋದಿಲ್ಲ ಸರ್. ಮಿನಿಮಮ್ 2 ಅವರ್ ಟೈಮ್ ತೊಗೋತೀವಿ. ನಿಧಾನಕ್ಕೆ ನಿಮಗೆ ತಾಳ್ಮೆಯಿಂದ ಸ್ಕ್ಯಾನ್ ಮಾಡಿ ನಿಮಗೆ ರಿಪೋರ್ಟ್ ಕೂಡ ನಾವು ಕೊಡ್ತೀವಿ. ನಾವು ನಿಮಗೆ ರಿಪೋರ್ಟ್ ಕೊಟ್ಟು ನಿಮಗೆ ಎಷ್ಟೇ ಅವೈಲಬಿಲಿಟಿ, ಎಲ್ಲಿಗೆ ವಾಟರ್ ಸಿಗುತ್ತೆ, ನಿಮಗೆ ಎಷ್ಟು ಪಾಯಿಂಟ್ ವಾಟರ್ ಇದೆ ಅದೆಲ್ಲ ಗೊತ್ತಾಗುತ್ತೆ. ನಾನು ನಿಮಗೇನೋ ಅರ್ಧ ಹೇಳಬೇಕು ಅಂತ ಮರ್ತೋಗ್ಬಿಟ್ಟು ಹೇಳೋದಂತ. ಈಗ ಅದೇ ಈ ಪಾಯಿಂಟಿಗೆ ಬಂದರೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಲ್ಲ, ಏನು ಪಾಯಿಂಟ್ ನಿಮ್ಗೆ ಇಷ್ಟು ಹೇಳ್ತಿದ್ದೀನಿ ಪದೇ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂದರೆ ನನಗೊಂದು ಗ್ಯಾರಂಟಿ ಇರೋದಕ್ಕೆ ಸರ್. ಯಾಕೆಂದರೆ ನಮ್ಮದು ಕೈ ಗುಂಡಲ್ಲಿ ಯಾವತ್ತೂ ಇಲ್ಲಿವರೆಗೂ ಫೇಲ್ ಆಗಿರೋ ಇಷ್ಟೇ ಇಲ್ಲ. ಏನಾಗುತ್ತೆ ಅಂತ ನಾವು ಹೇಳೋ ಪಾಯಿಂಟ್ ಕರೆಕ್ಟಾಗಿ ಓಡಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ, ನಾವು ಒಂದು 800 ಅಡಿ ಅಂತ ಹೇಳ್ತೀವಿ, 750ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಫೇಲ್ ಆಗೋ ಚಾನ್ಸಸ್ ಇರ್ತದೆ. ಫೇಲ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ಹೇಳ್ದಂಗೆ ಮಾಡಿಸ್ಬೇಕು ಸರ್. ನಾವು ಹೇಳ್ತೀವಿ ಇಷ್ಟೇ ಅಡಿ ಓಡಿಸಪ್ಪ, ಇಷ್ಟೇ ಪಾಯಿಂಟ್ ಅವೈಲೇಬಲ್ ಇದೆ ಅಂತ ಹೇಳ್ತೀವಿ. ಸೊ ಅಷ್ಟು ಓಡಿಸಿದ್ರೆ ನಿಮಗೆ ಸಕ್ಸಸ್ ಇದೆ ನಿಮಗೆ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ 750 ವಾಟರ್ ಬಂತ ಒಂದು 800 ಅಡಿ ಬಡಿಸಿ ಪರವಾಗಿಲ್ಲ, ನೀರು ವಾಟರ್ ಸ್ಟೋರೇಜ್ ಆಗುತ್ತೆ ನಿಮಗೆ. ಅಲ್ಲಿ ಯಾವ್ದಾದ್ರು ಬೇರೆ ಕಣ್ಣು ಗ್ಯಾಪ್ ಇದ್ರೆ ಓಪನ್ ಆಗುತ್ತೆ. ಕೆಲವರು 750ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಅವಾಗ ಸ್ವಲ್ಪ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಆಮೇಲೆ ಟೋಟಲ್ ನಾವು ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಸರ್ ನಾವು. ಏನಾಗುತ್ತೆ, ಕೆಲವರು ಹೇಳ್ತಾರೆ ಫೋನ್ ಪಿಕ್ ಮಾಡಲ್ಲ, ಲೇಟ್ ಆಗುತ್ತೆ, ನೀವು ಬರಲ್ಲ ಕರೆಕ್ಟ್ ಟೈಮ್ಗೆ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಈಗ ಮೊನ್ನೆ ಯಾರೋ ಮಂಗಳೂರಿಂದ ಫೋನ್ ಮಾಡಿದ್ರು. ಆ್ಯಕ್ಚುಲಿ ಒಂದು ಪಾಯಿಂಟ್ಗೆ ನಾವು ಮಂಗಳೂರಿಗೆ ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ಒಂದು 4-5 ಜನ ಪಾಯಿಂಟ್ ಫಿಕ್ಸ್ ಆದಮೇಲೆ ಮಂಗಳೂರು ಹೋಗ್ಬಿಡ್ತೀವಿ ಸರ್. ನೋಡಿ, ಈಗ ನಾನು ನಿಮಗೆ ಫಸ್ಟು ಲೊಕೇಟರಲ್ಲಿ ಪಾಯಿಂಟ್ ನೋಡಿಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಿದೆ. ಈ ಥರ ಬರುತ್ತೆ ನಿಮಗೆ ಡ್ರಾಫ್ಟ್. ನೋಡಿ ನಿಮಗೆ ಡ್ರಾಫ್ಟ್ ನಿಮಗೆ ಇದು 3D ಪ್ರಿಂಟ್ ಬರುತ್ತೆ ನಿಮಗೆ. ಇದು ಭೂಮಿ ಸ್ಕ್ಯಾನ್ ಮಾಡಿದ್ದು ನಾನು ನಿಮ್ಮ ಮುಂದೆ ಈಗ ಅಲ್ಲಿ 10 ಮೀಟ್ರ್ ಸ್ಕ್ಯಾನ್ ಮಾಡಿದ್ನಲ್ಲ, ಆ ರಿಪೋರ್ಟ್ ಬಂತು ಈಗ. ಓಕೆ, ಸೊ ಈಗೇನು ಇದು ಮಾಡಿದ್ರು ಅದ್ರದ್ದು. ಹೌದು, ಈಗ ನಾವು ಫಸ್ಟು ಲೊಕೇಟ್ರಲ್ಲೇ ಪಾಯಿಂಟ್ ಸಿಗ್ತದೆ ನಮಗೆ. ಲೊಕೇಟ್ರ್ ಸರ್ಚ್ ಮಾಡಿದಾಗ ಅದು ಪಾಯಿಂಟ್ ಬಂತು. ಆ ಪಾಯಿಂಟನ್ನು ಏನು ಮಾಡಿದ್ವಿ ನಾವು, ಅಲ್ಲಿಂದ ಅಲ್ಲಿಗೆ ಭೂಮಿ ಸ್ಕ್ಯಾನ್ ಮಾಡಿದ್ದು. ಅದು ಇಲ್ಲಿ ಬಂದುಬಿಡುತ್ತಾ? ಇಲ್ಲಿ ಬಂದ್ಬಿಡುತ್ತೆ ನೋಡಿ, ಭೂಮಿ ಸ್ಕ್ಯಾನ್ ಮಾಡಿದ್ದು ಇಲ್ಲಿ ಕ್ಲಿಯರ್ ಬಂದ್ಬಿಡುತ್ತೆ ನಿಮಗೆ. ಇದು ಭೂಮಿ ಸ್ಕ್ಯಾನ್ ಮಾಡಿದ್ದು. ಇದು ನಿಮಗೆ ಗ್ರಾಫ್ಟ್ ಬರುತ್ತೆ ನಿಮಗೆ ಯಾವ ಥರ ಅಂತ. ಇದು 3D ಪ್ರಿಂಟ್ ನಿಮಗೆ ಭೂಮಿ ಸ್ಕ್ಯಾನು. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಏನು ಸೂಚಿಸ್ತಾ ಇದೆ ಇದೆಲ್ಲ ಕಲರ್ ಇದೆಯಲ್ಲ, ಏನಿದು ಸರ್? ಅದನ್ನು ನಾವು ಅನಾಲೈಸ್ ಮಾಡಿ ನಿಮ್ಗೆ ಹೇಳ್ತೀವಿ ಸರ್ ನಿಮಗೆ. ಓಕೆ ಓಕೆ ಓಕೆ, ನಿಮ್ಗೆ ಅನಾಲೈಸ್ ಮಾಡಿ ಇದರಲ್ಲಿ ನಿಮಗೆ ವಾಟರ್ ಅವೈಲಬಿಲಿಟಿ ಎಲ್ಲಿ ಬರುತ್ತೆ ನಿಮಗೆ, ಬಂಡೆಯಲ್ಲಿದೆ, ಯಾವ ಥರ ಗಟ್ಟಿ ಭೂಮಿ ಇದೆಯಾ, ಮಣ್ಣಿದೆಯಾ, ಜಲ್ಲಿ ಇದೆಯಾ, ಎಲ್ಲ ನಮಗೆ ಅನಾಲೈಸ್ ಮಾಡಿ ಹೇಳ್ತೀವಿ. ಇಮಿಡಿಯೇಟ್ ಅವಲೇ ರಿಪೋರ್ಟ್ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ನಾವು ಹೋಗ್ಬಿಟ್ಟು ಎಲ್ಲ ಇದು ಮಾಡಿ ಸ್ವಲ್ಪ ಹೇಳ್ಕೊಡ್ತೀವಿ ನಾವು ನಿಮಗೆ ಸರ್. ಇದಾದಮೇಲೆ ಈಗ ನೆಕ್ಸ್ಟ್ ಫೈನಲ್ ಆಗಿ IP ಮಾಡ್ತಾರೆ. ಬನ್ನಿ ಸರ್, ನೋಡಿ ತೋರಿಸ್ತೀನಿ ಬನ್ನಿ ಸರ್. ಸರ್ ವಿಜಯ್ ಸರ್, ನೀವು ಹೇಳ್ದಂಗೆ ಈಗ ನಾವು ಒಂದು ಪ್ರೊಫೈಲರೆಲ್ಲ ಚೆಕ್ ಮಾಡಿ ಈ ಪಾಯಿಂಟ್ ಓಕೆ ಇದು ಮಾಡಿ ಲೊಕೇಟ್ರಲ್ಲಿ ಈ ಪಾಯಿಂಟ್ ಫುಲ್ ಸ್ಕ್ಯಾನ್ ಮಾಡಿ ಅದು ನಿಮ್ಗೆ ತೋರಿಸಿದ್ದೀನಿ. ಸ್ಕ್ಯಾನ್ ಯಾವ ಥರ ಬರುತ್ತೆ ಅಂತ ತೋರಿಸಿದ್ದೀನಿ ನಾನು ನಿಮಗೆ. ಈಗ ಇದು ಫೈನಲ್ ಆಗಿ ಸರ್, ಇದೇ ಮೇನ್ ಇರೋದು ಸರ್. ಇದು ಈಗ ಪಾಯಿಂಟಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಇದೊಂದು ಪಾಯಿಂಟ್ ಆಗಿದೆ ಅಂತಂದರೆ ಇದು ನಾವು 4 ಕಡೆ ಈ ಥರ 1 ಮೀಟ್ರಿಗೆ ದಿಕ್ಬಿಟ್ಟು ಇಲ್ಲಿಂದ ಕಲೆಕ್ಷನ್ ಕೊಡ್ತೀವಿ ನಾವು ನಿಮಗೆ. ಈ ಥರ ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಹೋಗುತ್ತೆ ನಿಮಗೆ. ಮಿಷಿನಿಂದ ಪ್ರೊಫೈಲರ್ ಮಿಷಿನಿಂದ ಹೋಗುತ್ತೆ. ಅದು ಕೂಡ ನಿಮಗೆ ಟ್ಯಾಬಲ್ ಬರುತ್ತೆ ನಿಮಗೆ. ಟ್ಯಾಬಲ್, ಕಂಪ್ಯೂಟರ್ ಟ್ಯಾಬಲ್ ನಿಮಗೆ. ಇದು ನಿಮಗೆ ಭೂಮಿ ಸ್ಕ್ಯಾನ್ ಮಾಡ್ತೀವಿ. ಏನು ಮಾಡ್ತೀವಿ ಅಂತಂದರೆ, ನಿಮಗೆ 300 ಅಡಿ ಬೇಕಾ, 500 ಅಡಿ ಬೇಕಾ, 1000 ಅಡಿ ಬೇಕಾ, ಎಷ್ಟು ಅಡಿ ಬೇಕು ಅಂತಂದರೆ ನಾವು ಇಲ್ಲಿ ಭೂಮಿ ಸ್ಕ್ಯಾನ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ, ಭೂಮಿಲಿ ನಿಮಗೆ ಎಷ್ಟು ಅಡಿ ನಿಮಗೆ ವಾಟರ್ ಅವೈಲಬಿಲಿಟಿ ಇದೆ, ಎಷ್ಟು ಗ್ಯಾಪ್ ಸಿಗುತ್ತೆ ನಿಮಗೆ, ಎಲ್ಲಿ ಬಂಡೆಗಳಿದೆ, ಎಲ್ಲಿ ಗ್ಯಾಪ್ ಇದೆ, ಇದು ಫುಲ್ ಕ್ಲೀನಾಗಿ ನಿಮಗೆ ರಿಪೋರ್ಟ್ ಬರುತ್ತೆ ನಿಮಗೆ. ಸೊ ಈ ರಿಪೋರ್ಟ್ ಬಂದಾಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ಇಷ್ಟು ವಾಟರ್ ಇಷ್ಟಡಿಗೆ ನೀವು ವಾಟರ್ ಡ್ರಿಲ್ ಮಾಡಿಸಿ ಅಂತ. ನೀವು ಅಷ್ಟಡಿ ಡ್ರಿಲ್ ಮಾಡಿಸಿ ವಾಟರ್ ಬಂದಿಲ್ಲ ಅಂದರೆ ಅಮೌಂಟ್ ವಾಪಸ್ ಕೊಡ್ತೀವಿ ಸರ್. ಸರ್ ವಿಜಯ್ ಸರ್, ನಿಮಗೆ ಫಸ್ಟು ಒಂದು ಡ್ರಾಫ್ಟ್ ತೋರಿಸ್ತೆ, ಅದು ನಿಮಗೆ ಪ್ರೊಫೈಲರ್. ಅದು ಅಂದರೆ ಭೂಮಿ ನಿಮಗೆ ಎಷ್ಟು ಯಾವ ಕಡೆ ವಾಟರ್ ವೇರಿಯೇಷನ್ ಇದೆ, ಯಾವ ಕಡೆ ಗ್ರಿಪ್ ಇದೆ, ಅದು ಗೊತ್ತಾಗುತ್ತೆ. ಇದು ನಿಮಗೆ IP ರಿಪೋರ್ಟ್ ನೋಡಿ ಬಂತು ನಿಮಗೆ. ಮೊಬೈಲಲ್ಲೇ ಬರುತ್ತೆ IP ರಿಪೋರ್ಟ್. ಅದು ನೋಡಿ, ಇದು IP ರಿಪೋರ್ಟ್ ಬಂತು. ಇದು IP ರಿಪೋರ್ಟ್ ಅಂತಾರೆ. ಸೊ ನಿಮಗೆ ನೋಡಿ, ಬ್ಲಡ್ ಡಿಸ್ಟೆನ್ಸ್ ಎಲ್ಲ ಫುಲ್ ವೆಟ್ ಎಲ್ಲ ಪ್ರತಿಯೊಂದು ನಿಮಗೆ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಎಲ್ಲೆಲ್ಲಿದೆ ಏನಿದೆ ಎಲ್ಲ ಫುಲ್ ನಿಮಗೆ ಲಾಸ್ಟ್ ಫೈನಲ್ ರಿಪೋರ್ಟ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಎಷ್ಟು 1600 ತನಕ ಭೂಮಿ ಸ್ಕ್ಯಾನ್ ಆಗುತ್ತೆ. ಅಷ್ಟರೊಳಗಡೆ ನಿಮಗೆ ವಾಟ್ರ್ ಎಷ್ಟಡಿಗೆ ಅವೈಲಬಿಲಿಟಿ ಇದೆ, ಎಷ್ಟಡಿ ಅವೈಲಬಿಲಿಟಿ ಇದೆ ನಿಮಗೆ, ವಾಟರ್ ಅವೈಲಬಿಲಿಟಿ ಎಷ್ಟಿದೆ, ಎಲ್ಲೆಲ್ಲಿ ಎಷ್ಟು ನಿಮಗೆ ಗ್ಯಾಪ್ಗಳು ಬರ್ತವೆ, ಎಲ್ಲಿ ಗಟ್ಟಿ ಬಂಡೆಗಳಿದೆ, ಇದರಲ್ಲಿ ನಿಮಗೆ ಫುಲ್ ರಿಪೋರ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಪ್ರೊಸೆಸಿಂಗ್ ನಾವು ನಿಮಗೆ ಪಾಯಿಂಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ನಾನು ನಿಮಗೆ ಎಷ್ಟಡಿಗೆ ನೀವು ಪಾಯಿಂಟ್ ಮಾಡಬೇಕು, ಏನು ಮಾಡಬೇಕು ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಓಕೆ ಓಕೆ ಓಕೆ, ಇದೇ ಫೈನಲ್ ಪ್ರೊಸೆಸ್. ಇದೆ ಫೈನಲ್. ಟೋಟಲಿ 3 ಥರ ಪ್ರೊಸೆಸಿಂಗ್ ಇದೆ ಇದರಲ್ಲಿ. ಸೊ ಯಾವುದೋ ಒಂಥರ ನಾವು ಮಾಡಿಬಿಟ್ಟು ಬೇಗ ಹೋಗೋದಿಲ್ಲ. ನಾವು ಒಂಥರ ಮಾಡಿಬಿಟ್ಟು ಇಲ್ಲಿ ಇದೇ ಪಾಯಿಂಟ್ ಅಂತ ಮಾಡೋಕೆ ಹೋಗೋದಿಲ್ಲ. ಫಸ್ಟು ನಾವೇನು ಮಾಡ್ತೀವಿ ಅಂದರೆ, ಲೊಕೇಟ್ರಲ್ಲಿ ಪಾಯಿಂಟ್ ಚೆಕ್ ಮಾಡ್ಕೋತೀವಿ ನಾವು. ಭೂಮಿ ಫುಲ್ ಸರ್ವೆ ಮಾಡ್ತೀವಿ ಇದರಲ್ಲಿ. ಈ ಲೊಕೇಟರ್ ಇದೆ. ಇದರ ಲೊಕೇಟರ್ ಏನಾಗುತ್ತೆ ಅಂತಂದರೆ, ನಿಮಗೆ ಸಿಗ್ನಲ್ ತೋರಿಸುತ್ತೆ ಇದು. ಸೊ ಈ ಲೊಕೇಟರ್ ನಾವು ಇದು ಹ್ಯಾಂಡನ್ನು ಇದು ಮಾಡಿಕೊಂಡು ಇದು ಸಿಗ್ನಲಲ್ಲಿ ಫುಲ್ ಭೂಮಿ ನಮಗೆ ಸೈಟ್ ಎಷ್ಟಿದೆ ಅವೈಲಬಿಲಿಟಿ ಇದೆ ಎಲ್ಲ ಸೈಟು ನಿಮಗೆ ಸ್ಕ್ಯಾನ್ ಮಾಡ್ತೀವಿ. ಓಕೆ, ಸ್ಕ್ಯಾನ್ ಮಾಡಾದ್ಮೇಲೆ ಅದೊಂದು ಪಾಯಿಂಟ್ ಕೊಡುತ್ತೆ ನಮಗೆ, ಈ ಪಾಯಿಂಟ್ ಅವೈಲಬಿಲಿಟಿ ಇದೆ ಅಂತ. ಅದಾದ್ಮೇಲೆ ಏನು ಮಾಡ್ತೀವಿ ಸರ್, ಬನ್ನಿ
ನಿಮ್ಗೆ ಈ ಥರ ಭೂಮಿ ನಾವು 20 ಮೀಟರ್ ಭೂಮಿ ಪ್ರೊಫೈಲರ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಲೈನ್ ಹಾಕಿದ್ರೆ ಆ ಲೈನ್ ಹಾಕಿದೀವಲ್ಲ ನಾವು 1 ಮೀಟರ್ ಕೂಡ ನಾವು ಭೂಮಿ ಸ್ಕ್ಯಾನ್ ಮಾಡ್ತೀವಿ 1 ಮೀಟರ್ ಕೂಡ ಭೂಮಿ ಸ್ಕ್ಯಾನ್ ಮಾಡಿದ್ರೆ ಇದು ನಿಮಗೆ ವಾಟರ್ ಎಲ್ಲಿ ಬಂದ್ರೆ ನಿಮ್ಗೆ ಸೋರ್ಸ್ ತೋರಿಸ್ಬಿಡುತ್ತೆ ನಿಮಗೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫೈನಲ್ ಆಗಿ IP ಅಂತ ಮಾಡ್ತೀವಿ ಇದು ಇದೇನಿದು ಈ ಮಿಷನ್ ಕನೆಕ್ಟ್ ಕೊಡಿ ಸರ್ ಇಲ್ಲಿಂದ ಕಲೆಕ್ಷನ್ ಇದು ಅದೇನೆ 20 ಮೀಟರ್ಗೆ ಹೌದು 20 ಮೀಟರ್ಗೆ ಅದು ವೈರ್ ಅಲ್ಲಿಂದ ಟ್ಯಾಪ್ ಕನೆಕ್ಷನ್ ಇಲ್ಲಿಂದ ಇದು ನೋಡಿ ಇಲ್ಲಿ ಕಲೆಕ್ಷನ್ ಇದೆ ನೋಡಿ ಇದು ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಇದೆ ಇದು ಸೊ ಇದನ್ನ ನಾವು ಟ್ಯಾಬಲ್ಲಿ ಕನೆಕ್ಟ್ ಮಾಡ್ಕೋತೀವಿ ನಾವು ಓಕೆ ಬ್ಲೂಟೂತಲ್ಲಿ ಟ್ಯಾಬಲ್ಲಿ ಮಾಡ್ಕೊಂಡು ಇದು ನಾವು 1600 ನೋಡಿ ಭೂಮಿ ಸ್ಕ್ಯಾನ್ ಮಾಡ್ತೀವಿ ಭೂಮಿ ಸ್ಕ್ಯಾನ್ ಮಾಡಿದಾಗ ನಿಮಗೆ ಎಷ್ಟಡಿಗೆ ವಾಟರ್ ಅವೈಲಬಿಲಿಟಿ ಇದೆ ನಿಮಗೆ ಇದು ಪಕ್ಕಾ ರಿಪೋರ್ಟ್ ಕೊಡುತ್ತೆ ಸರ್ ಇದರಲ್ಲಿ ಸರಿ 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 100% ರಿಪೋರ್ಟ್ ಇದೆ ಇದರಲ್ಲಿ ಸರ್ ಈಗ ರನ್ನಿಂಗ್ ಇರೋದು ಮಾರ್ಕೆಟಲ್ಲಿ ಸರ್ ಇದೇ ಟೆಕ್ನಾಲಜಿ ಸರ್ ಮೊದಲು ಇತ್ತು ಊರ ಕಡೆ ನಾವು ಕೂಡ ರೈತರುಗಳು ನಾವು ಕೂಡ ಕಾಯಿಲೆ ಕಡ್ಡಿಲೆಲ್ಲ ಮಾಡಿಸಿದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಸೊ ಈಗಿನ ಜನ್ರೇಷನಲ್ಲಿ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾರೆ ಈಗೆಲ್ಲ ಫುಲ್ ಯಾರೋ ಅಷ್ಟಾಗೆ ಇದು ಮಾಡೋಕೆ ಹೋದಲ್ಲ ಏನಕ್ಕೆ ಅಂತಂದರೆ ಮೊದಲೆಲ್ಲ ಬರೀ 150 ಅಡಿಗೆ ನಿಮ್ಗೆ ವಾಟರ್ ಸಿಗ್ತಾ ಇತ್ತು ಈಗ 1 ವರ್ಷ ವಾಟರ್ ಸಿಗ್ತಾ ಇಲ್ಲ ಸೊ ನಾವು ಕಡ್ಡಿಲಿ ಕಾಯಿಲೆ ಅಷ್ಟು ನಿಮಗೆ ರೆಸ್ಪಾನ್ಸ್ ಅಂದರೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಅದಕ್ಕೆ ಏನು ಮಾಡಿ ಜನಗಳೆಲ್ಲ ಫುಲ್ಲು ಅಪ್ಡೇಟ್ ಇದ್ದು ಟೆಕ್ನಾಲಜಿ ಇದರಲ್ಲಿ ನಿಮಗೆ 100% ನಿಮಗೆ 90% 100% ಗ್ಯಾರಂಟಿ ರಿಸಲ್ಟ್ ಇದೆ ಗ್ಯಾರಂಟಿ ರಿಸಲ್ಟ್ 100%. ಓಕೆ ಏನೋ ಫೇಲ್ ಆಗಿರೋದು ನಾನು ನನ್ನ ಕಡೆಯಿಂದ ನಿಮಗೆ ಅಮೌಂಟ್ ನಮಗೆ ಏನು ಅಮೌಂಟ್ ಕೊಟ್ಟಿರ್ತೀರೋ ಅಮೌಂಟ್ ನಾನು ರೀಫಂಡ್ ಮಾಡ್ತೀನಿ ನಾನು ನಿಮಗೆ. ಸೂಪರ್. ನೀವು ಹೇಳೋ ಪ್ರಕಾರ 10,000 ರುಪೀಸ್ಗೆ ಆಲ್ ಓವರ್ ಬೆಂಗಳೂರು ಎಲ್ಲಿ ಬೇಕಾದ್ರೂ ಪಾಯಿಂಟ್ ಮಾಡ್ಕೊಡ್ತೀರಾ ಸರ್? ಅದು 10,000 ಅಂತ ಇಲ್ಲ, ಸೊ ಅದು ನೋಡೋಣ ಎಷ್ಟು ಡಿಸ್ಟೆನ್ಸ್ ಮೇಲೆ ನಾವು ಒಂದು ರೇಟ್ ಫಿಕ್ಸ್ ಮಾಡ್ಕೊತೀವಿ ಸರ್. ರೀಸನಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಓವರ್ ಆಲ್ ಲೋಕಲ್ ಬೆಂಗಳೂರಿಗೆ ಎಷ್ಟು ಮಾಡ್ಕೊಡ್ತೀರಾ ಸರ್? ಲೋಕಲ್ ಬ್ಯಾಂಗ್ಳೂರಿಗೆ ಅದೇ ಡಿಸ್ಟೆನ್ಸ್ ಮೇಲೆ ಸರ್, ಎಷ್ಟು ದೂರ ಐತೆ ಟೋಲ್ ಹೋಗಿಲ್ಲ ಅವೆಲ್ಲ ಲೆಕ್ಕ ಹಾಕೊಂಡು ನಾವು ಟ್ರಾವೆಲ್ ಎಕ್ಸ್ಪೆನ್ಸ್ ನೋಡ್ಕೊಂಡು ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಇಷ್ಟೇ ಮಾಡೋದ್ರ ಮುಖಾಂತರ ಅವ್ರು ಡೀಟೇಲ್ಸ್ ಕಲೆಕ್ಟ್ 100% ಸರ್. ನಮಗೆ ಫೋನ್ ಮಾಡಿಕೊಡಿ, ನಾವು ಖಂಡಿತ ನಮ್ಮ ಹುಡುಗರು ಇರ್ತವೆ, ಹುಡುಗರು ಫೋನ್ ರಿಸೀವ್ ಮಾಡ್ತಾರೆ, ಇಲ್ಲ ನಾನೇ ರಿಸೀವ್ ಮಾಡ್ತೀನಿ. ಆಮೇಲೆ ಪಾಯಿಂಟ್ ಮಾಡೋಕ್ಕೆ ನಾನೇ ಬರ್ತೀನಿ ಸರ್, ಬೇರೆನೆಲ್ಲ ಹುಡುಗರನ್ನೆಲ್ಲ ಕಳಿಸೋದಿಲ್ಲ ನಾವು, ನಾವೇ ಬಂದು ನಿಮಗೆ ಪಾಯಿಂಟ್ ಮಾಡ್ಕೊಡ್ತೀವಿ. ಆಮೇಲೆ ನಾವು ಯಾವತ್ತು ಅವೈಲಬಿಲಿಟಿ ಇದೆ ನಿಮ್ಗೆ ಹೇಳ್ತೀವಿ, ಇನ್ಫಾರ್ಮ್ ಮಾಡ್ತೀವಿ ಇಂಥ ದಿನ ಬರ್ತೀವಿ ಅಂತ. ಕೆಲವ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಸರ್ ಇವತ್ತೇ ಬನ್ನಿ ಅಂತಾರೆ, ಅವತ್ತು ಆಗೋದಿಲ್ಲ ಸರ್. ನಮ್ಗೆ ಯಾವತ್ತು ಬೇರೆ ಕಡೆ ಪಾಯಿಂಟ್ಗಳು ಇರ್ತಾವಲ್ಲ ಅದು ಮುಗಿಸ್ಕೊಂಡು ಯಾವತ್ತು ಇರ್ತೋ ಖಂಡಿತ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀವಿ ಸರ್.